ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಬರೋಬ್ಬರಿ 90ರಿಂದ 100 ಕೆಜಿಗಳಷ್ಟು ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 100 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಕಲ್ಲಿ ಎಂಬಲ್ಲಿ ಫ್ಲಾಟ್ ಒಂದರಲ್ಲಿ ಚಿನ್ನವನ್ನ ಅಡಗಿಸಿ ಇಡಲಾಗಿತ್ತು. ಕಳ್ಳಸಾಗಣೆ ಮಾಡಿ ಸಂಗ್ರಹಿಸಿದ್ದ ಬಂಗಾರದ ಗಟ್ಟಿಗಳು ಇದೀಗ ವಶಕ್ಕೆ ಪಡೆಯಲಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವ ವ್ಯಕ್ತಿಯ ಮನೆ, ವಿದೇಶದಿಂದ ಚಿನ್ನ ಸ್ಮಗಲ್ ಮಾಡಿರುವ ಅನುಮಾನ ಇದೆ. ಬರೋಬ್ಬರಿ 90ರಿಂದ 100 ಕೆಜಿಯಷ್ಟು ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಮುಕ್ತ ವಿವಿ ಕುಲಸ್ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಬರೋಬ್ಬರಿ 90ರಿಂದ 100 ಕೆಜಿಗಳಷ್ಟು ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 100 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಕಲ್ಲಿ ಎಂಬಲ್ಲಿ ಫ್ಲಾಟ್ ಒಂದರಲ್ಲಿ ಚಿನ್ನವನ್ನ ಅಡಗಿಸಿ ಇಡಲಾಗಿತ್ತು. ಕಳ್ಳಸಾಗಣೆ ಮಾಡಿ ಸಂಗ್ರಹಿಸಿದ್ದ ಬಂಗಾರದ ಗಟ್ಟಿಗಳು ಇದೀಗ ವಶಕ್ಕೆ ಪಡೆಯಲಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವ ವ್ಯಕ್ತಿಯ ಮನೆ, ವಿದೇಶದಿಂದ ಚಿನ್ನ ಸ್ಮಗಲ್ ಮಾಡಿರುವ ಅನುಮಾನ ಇದೆ. ಬರೋಬ್ಬರಿ 90ರಿಂದ 100 ಕೆಜಿಯಷ್ಟು ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಮುಕ್ತ ವಿವಿ ಕುಲಸ್ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಬರೋಬ್ಬರಿ 90ರಿಂದ 100 ಕೆಜಿಗಳಷ್ಟು ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 100 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಕಲ್ಲಿ ಎಂಬಲ್ಲಿ ಫ್ಲಾಟ್ ಒಂದರಲ್ಲಿ ಚಿನ್ನವನ್ನ ಅಡಗಿಸಿ ಇಡಲಾಗಿತ್ತು. ಕಳ್ಳಸಾಗಣೆ ಮಾಡಿ ಸಂಗ್ರಹಿಸಿದ್ದ ಬಂಗಾರದ ಗಟ್ಟಿಗಳು ಇದೀಗ ವಶಕ್ಕೆ ಪಡೆಯಲಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವ ವ್ಯಕ್ತಿಯ ಮನೆ, ವಿದೇಶದಿಂದ ಚಿನ್ನ ಸ್ಮಗಲ್ ಮಾಡಿರುವ ಅನುಮಾನ ಇದೆ. ಬರೋಬ್ಬರಿ 90ರಿಂದ 100 ಕೆಜಿಯಷ್ಟು ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಮುಕ್ತ ವಿವಿ ಕುಲಸ್ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಬರೋಬ್ಬರಿ 90ರಿಂದ 100 ಕೆಜಿಗಳಷ್ಟು ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 100 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಕಲ್ಲಿ ಎಂಬಲ್ಲಿ ಫ್ಲಾಟ್ ಒಂದರಲ್ಲಿ ಚಿನ್ನವನ್ನ ಅಡಗಿಸಿ ಇಡಲಾಗಿತ್ತು. ಕಳ್ಳಸಾಗಣೆ ಮಾಡಿ ಸಂಗ್ರಹಿಸಿದ್ದ ಬಂಗಾರದ ಗಟ್ಟಿಗಳು ಇದೀಗ ವಶಕ್ಕೆ ಪಡೆಯಲಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವ ವ್ಯಕ್ತಿಯ ಮನೆ, ವಿದೇಶದಿಂದ ಚಿನ್ನ ಸ್ಮಗಲ್ ಮಾಡಿರುವ ಅನುಮಾನ ಇದೆ. ಬರೋಬ್ಬರಿ 90ರಿಂದ 100 ಕೆಜಿಯಷ್ಟು ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಮುಕ್ತ ವಿವಿ ಕುಲಸ್ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಬರೋಬ್ಬರಿ 90ರಿಂದ 100 ಕೆಜಿಗಳಷ್ಟು ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 100 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಕಲ್ಲಿ ಎಂಬಲ್ಲಿ ಫ್ಲಾಟ್ ಒಂದರಲ್ಲಿ ಚಿನ್ನವನ್ನ ಅಡಗಿಸಿ ಇಡಲಾಗಿತ್ತು. ಕಳ್ಳಸಾಗಣೆ ಮಾಡಿ ಸಂಗ್ರಹಿಸಿದ್ದ ಬಂಗಾರದ ಗಟ್ಟಿಗಳು ಇದೀಗ ವಶಕ್ಕೆ ಪಡೆಯಲಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವ ವ್ಯಕ್ತಿಯ ಮನೆ, ವಿದೇಶದಿಂದ ಚಿನ್ನ ಸ್ಮಗಲ್ ಮಾಡಿರುವ ಅನುಮಾನ ಇದೆ.
ಬರೋಬ್ಬರಿ 90ರಿಂದ 100 ಕೆಜಿಯಷ್ಟು ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಮುಕ್ತ ವಿವಿ ಕುಲಸ್ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಬರೋಬ್ಬರಿ 90ರಿಂದ 100 ಕೆಜಿಗಳಷ್ಟು ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 100 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಪಲ್ಲಿ ಎಂಬಲ್ಲಿ ಫ್ಲಾಟ್ ಒಂದರಲ್ಲಿ ಚಿನ್ನವನ್ನ ಅಡಗಿಸಿ ಇಡಲಾಗಿತ್ತು. ಕಳ್ಳಸಾಗಣೆ ಮಾಡಿ ಸಂಗ್ರಹಿಸಿದ್ದ ಬಂಗಾರದ ಗಟ್ಟಿಗಳು ಇದೀಗ ವಶಕ್ಕೆ ಪಡೆಯಲಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವ ವ್ಯಕ್ತಿಯ ಮನೆ, ವಿದೇಶದಿಂದ ಚಿನ್ನ ಸ್ಮಗಲ್ ಮಾಡಿರುವ ಅನುಮಾನ ಇದೆ. ಬರೋಬ್ಬರಿ 90ರಿಂದ 100 ಕೆಜಿಯಷ್ಟು ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಮುಕ್ತ ವಿವಿ ಕುಲಸ್ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಬರೋಬ್ಬರಿ 90ರಿಂದ 100 ಕೆಜಿಗಳಷ್ಟು ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 100 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಪಲ್ಲಿ ಎಂಬಲ್ಲಿ ಫ್ಲಾಟ್ ಒಂದರಲ್ಲಿ ಚಿನ್ನವನ್ನ ಅಡಗಿಸಿ ಇಡಲಾಗಿತ್ತು. ಕಳ್ಳಸಾಗಣೆ ಮಾಡಿ ಸಂಗ್ರಹಿಸಿದ್ದ ಬಂಗಾರದ ಗಟ್ಟಿಗಳು ಇದೀಗ ವಶಕ್ಕೆ ಪಡೆಯಲಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವ ವ್ಯಕ್ತಿಯ ಮನೆ, ವಿದೇಶದಿಂದ ಚಿನ್ನ ಸ್ಮಗಲ್ ಮಾಡಿರುವ ಅನುಮಾನ ಇದೆ. ಬರೋಬ್ಬರಿ 90ರಿಂದ 100 ಕೆಜಿಯಷ್ಟು ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಮುಕ್ತ ವಿವಿ ಕುಲಸ್ ಭರ್ಜರಿ ಕಾರ್ಯಾಚರಣೆ ಮಾಡಲಾಗಿದೆ. ಬರೋಬ್ಬರಿ 90ರಿಂದ 100 ಕೆಜಿಗಳಷ್ಟು ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 100 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಪಲ್ಲಿ ಎಂಬಲ್ಲಿ ಫ್ಲಾಟ್ ಒಂದರಲ್ಲಿ ಚಿನ್ನವನ್ನ ಅಡಗಿಸಿ ಇಡಲಾಗಿತ್ತು. ಕಳ್ಳಸಾಗಣೆ ಮಾಡಿ ಸಂಗ್ರಹಿಸಿದ್ದ ಬಂಗಾರದ ಗಟ್ಟಿಗಳು ಇದೀಗ ವಶಕ್ಕೆ ಪಡೆಯಲಾಗಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿರುವ ವ್ಯಕ್ತಿಯ ಮನೆ, ವಿದೇಶದಿಂದ ಚಿನ್ನ ಸ್ಮಗಲ್ ಮಾಡಿರುವ ಅನುಮಾನ ಇದೆ. ಬರೋಬ್ಬರಿ 90ರಿಂದ 100 ಕೆಜಿಯಷ್ಟು ಚಿನ್ನವನ್ನ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಮುಕ್ತ ವಿವಿ ಕುಲಸ್